ಕರ್ತವ್ಯಕ್ಕೆ ಹೋಗಬೇಕು ಅಂತ ಹೇಳಿ ತಹಸೀಲ್ದಾರ್ ತುಮಕೂರು ಇವರು ನನಗೆ AC ಅವರ ಆದೇಶ ಇದೆ ಅಂತ ಹೇಳಿದ್ರು. ಅದ್ರ ಮೇಲೆ ಅವರು 6:15ಗೆ ಹೋಗ್ತಾ ಸಂದರ್ಭದಲ್ಲಿ ಯಾವುದೋ ಅನ್ನೋನ್ ವೆಹಿಕಲ್ ಅವ್ರಿಗೆ ಹಿಟ್ ಆಗಿದೆ. ಬೆಳಗ್ಗೆಯಿಂದ ನನಗನ್ಸುತ್ತೆ ಅವ್ರ ಪ್ರಾಣ ಬೆಳಗ್ಗೆನೆ ಹೋಗಿದೆ. ಯಾಕಾಗಿ ಇಷ್ಟೊತ್ತು ಅವ್ರನ್ನ ವೆಂಟಿಲೇಟರ್ ಮೇಲೆ ಇಟ್ಟಿದ್ರು ನನಗೆ ಗೊತ್ತಿಲ್ಲ. ವೆಂಟಿಲೇಟರ್ ರಿಮೂವ್ ಮಾಡಿ ಈಗ PM ಗೆ ಕಳಿಸ್ಕೊಟ್ಟಿದ್ದಾರೆ. ಅಧಿಕೃತವಾಗಿ ಅವರು ಬದುಕಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿದ್ದಾರೆ. ಪ್ರಾಣ ಹೊರಟೋಯ್ತು ಸರ್. ನಾವು ಅವ್ರನ್ನ ದೇವ್ರನ್ನ ಬೇಡಿದ್ವಿ, ನಾವು ಬೆಳಗ್ಗೆಯಿಂದ ಇಲ್ಲಿ ಕೂತ್ಕೊಂಡು ಬದುಕು ಬರಲಿ ಅಂತ. ನಾವು ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ, ನಾವು ಕಳ್ಕೊಂಡ್ಬಿಟ್ವಿ ಅವಳನ್ನ. ಆದರೆ 6 ಗಂಟೆಗೆ ಹೋಗಿ SIR ಕೆಲಸ ಮಾಡಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದ್ದ, ರಾಜ್ಯ ಚುನಾವಣಾ ಆಯೋಗ ಹೇಳಿದ್ದ, ಜಿಲ್ಲಾ ಚುನಾವಣಾಧಿಕಾರಿಗಳು DC ಮೇಡಮ್ ಇದ್ದಾರೆ, ಅವ್ರು ಹೇಳಿದ್ರ, AC ಅವ್ರು ಹೇಳಿದ್ರ, ಇಲ್ಲ ತಹಸೀಲ್ದಾರ್ ಅವರೇ ನಿರ್ಧಾರ ತಗೊಂಡು 6 ಗಂಟೆಗೆ ಕಳಿಸಿದ್ರ ಅನ್ನೋದು ಬೇಕು. 6:15 ಹೋಗ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಅವರು ರಾತ್ರಿ ಗ್ರೂಪ್ಗೆಲ್ಲ ಹಾಕಿರೋ ಆಡಿಯೋ ನನ್ನ ಹತ್ರ ಇದೆ ಸರ್. ನಾವು ತಪ್ಪು ಯಾರು ಮಾಡಿದ್ದಾರೆ ಸರ್ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದಾಗದ ಹೊರತು ನಾವು ಹೋಗೋದಿಲ್ಲ. ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಸರ್. ಚುನಾವಣಾ ಕರ್ತವ್ಯ ನಾವು ಮಾಡ್ತೀವಿ. SIR ಕೆಲಸ ನಮ್ಮನ್ನೆಲ್ಲ ಸೂಪರ್ವಿಷನ್ಗೆ ಹಾಕಿದ್ದೀರಿ, ನಾವು ಮಾಡ್ತೀವಿ. ಆದರೆ 6 ಗಂಟೆ 6:15ಗೆಲ್ಲ ಹೋಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅವೈಜ್ಞಾನಿಕವಾದ ಸಮಯ ನಿಗದಿ ಮಾಡಿದ್ದು ಯಾರು? ತಹಸೀಲ್ದಾರ್ ಅವ್ರು ಹೇಳಿದ್ದಾರೆ ಸರ್. ಹಾಗಾಗಿ ತಹಸೀಲ್ದಾರ್ ಹೇಳಿದ್ರೆ ತಹಸೀಲ್ದಾರ್ ಅಮಾನತ್ ಆಗಲೇಬೇಕು ಸರ್. ದಯಮಾಡಿ ಅವ್ರ ಅಮಾನತ್ ಆಗಲೇಬೇಕು. ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ. 10 ನಿಮಿಷ ಆಗಿದೆ, ನಮಗೆ 10 ನಿಮಿಷ ಆಗಿದೆ. ಅವ್ರನ್ನ ಕಳ್ಕೊಂಡ ವಿಚಾರ ನಮ್ಗೆ ಗೊತ್ತಾಗ 10 ನಿಮಿಷ ಆಗಿದೆ. ಯಾವುದೇ ಕಾರಣಕ್ಕೆ ಈ ಜಾಗದಿಂದ ನಾವು ಕದಲೋದಿಲ್ಲ. ತಹಸೀಲ್ದಾರ್ ಅಮಾನತ್ ಮಾಡಿಸಿ, ಇಲ್ಲ AC ಅವ್ರು ಹೇಳಿದ್ರೆ AC ಅವ್ರ ಅಮಾನತ್ ಆಗ್ಲಿ. ಅದ್ರ ಮೇಲ್ಪಟ್ಟವ್ರು ತಪ್ಪು ಮಾಡಿ 6 ಗಂಟೆಗೆ ಗುರಿ ನಿಗದಿ ಮಾಡಿದ್ರೆ ಆ ಶಿಕ್ಷೆ ಅವ್ರಿಗಾದ್ರೂ ಆಗ್ಲೇಬೇಕು. ಅದು DC ಅವರಾದ್ರೂ ಸರಿ. ಹೋಗೋದಿಲ್ಲ ಸರ್. ಅವ್ರ ಪ್ರಾಣಕ್ಕಿಂತ ದೊಡ್ಡದು ಯಾವ ಹುದ್ದೆ, ಯಾವ ಅಧಿಕಾರಿಯ ಹುದ್ದೆನೂ ದೊಡ್ಡದಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ. ಇದಕ್ಕೆ ನ್ಯಾಯ ಸಿಗದೆ ಇದ್ರೆ ನಮ್ಮ ಸಂಘಟನೆಯಿಂದ ಈ ವಿಚಾರನ ಬೆಳಗ್ಗೆ ಇಡೀ ರಾಜ್ಯಾದ್ಯಂತ SIR ವರ್ಕನ್ನ ನಾವು ಮಾಡೋ SIR ವರ್ಕ್ ಸ್ಟಾಪ್ ಮಾಡಿಸ್ತೀವಿ. ಅವ್ರಿಗೆ ಶಿಕ್ಷೆ ಅಂತೂ ಆಗ್ಲೇಬೇಕು ಸರ್. ಇದು ನಮ್ಮ ಆಗ್ರಹ ಇದೆ. ಅವ್ರ ಫ್ಯಾಮಿಲಿಯನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರು ಒಪ್ಕೊಂಡ್ರೆ ಬಾಡಿನೂ ಇಲ್ಲೇ ಇಟ್ಕೊಂಡು ನಾವು ಕೂರೋರಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಇಲ್ಲಿರೋರು ಯಾರೂ ಕದಲೋದಿಲ್ಲ. ನಾವು ಅದನ್ನ DC ಮೇಡಮ್ ಗಮನಕ್ಕೆ ತಂದುಬಿಡಿ ಸರ್. ಇದಕ್ಕೆ ಮಾತ್ರ ನ್ಯಾಯ ಬೇಕೇ ಬೇಕು. ಆ ತಹಸೀಲ್ದಾರ್ ಬಂದು ಉತ್ತರ ಹೇಳಕ್ ಹೇಳಿ ಸರ್. 6 ಗಂಟೆಗೆ ಅವ್ರಿಗೆ ಯಾರ ಒತ್ತಡ ಇತ್ತು ಅಂತ ನಾನು ಬೆಳಗ್ಗಿಂದ ಕೇಳ್ತಾ ಇದ್ದೀನಿ. ಬಂದು ತಾವು ಹೇಳಬೇಕು ಅಂತ ಅವ್ರು ಬರಲಿಲ್ಲ. AC ಮೇಡಮ್ ಅವ್ರಿಗೆ ಮಾಡಿದೆ, ಕೇಳ್ಬಿಟ್ಟು ಹೇಳಿ ಮೇಡಮ್ ಅಂತ ನಾನು ಕರ್ಕೊಬರ್ತೀನಿ ಅಂದರು, ಬರಲಿಲ್ಲ. ತಾವು ಅವ್ರ ಗಮನಕ್ಕೆ ತಂದು ಇದು 6 ಗಂಟೆಗೆ ಹೋಗಿ SIR ಕೆಲಸ ಮಾಡಬೇಕು ಅಂತ ಚುನಾವಣಾ ಆಯೋಗ ಹೇಳಿದ್ದ, ಅಥವಾ ಈ ಅಧಿಕಾರಿಗಳ ಯಾವುದೋ ಇದು ಕಿರೀಟ ತಗೊಳ್ಳೋ ಹುಚ್ಚಿಂದ ಈ ಸಾವಾಗಿದೆಯಾ ಗೊತ್ತಾಗ್ಬೇಕು ಸರ್. ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅವಳನ್ನ. ಸಾವಿಗೆ ಮಾತ್ರ ರಿಟರ್ನ್ ಬೇಕೇ ಬೇಕು. ನಮಗೆ ನ್ಯಾಯ ಬೇಕೇ ಬೇಕು. ಅದು ಅವ್ರ ಹುದ್ದೆ ಹೋದ್ರೂ ಚಿಂತೆ ಇಲ್ಲ, ಹೋಗ್ಲಿ.